ಹೆಲೋ ಎವ್ರಿವನ್, ಐ ಆಮ್ ಬ್ಯಾಕ್ ವಿತ್ ಅನದರ್ ವ್ಲಾಗ್. ಇವತ್ತಿನ ವಿಶೇಷ ಪೊಂಗಲ್ ನಮ್ಮೂರಲ್ಲಿ ಹೇಗೆ ಆಚರಿಸ್ತೀವಿ ಅಂತ. ಮೊದಲನೇದಾಗಿ ಹಬ್ಬಕ್ಕೆ ಪಟಾಕಿ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಪಟಾಕಿ ಫಸ್ಟ್ ಟೈಮ್ ನಾನಂತೂ ಇಂಥ ದೊಡ್ಡ ಪಟಾಕಿ ಶಾಪಿಗೆ ಬಂದಿರೋದು. ತುಂಬ ಖುಷಿ ಆಯಿತು. ಯಾವುದ್ಯಾವುದೋ ಪಟಾಕಿ ಎಲ್ಲ ನೋಡಿದೆ, ಆದರೆ ತೊಗೊಂಡಿದ್ದು ಮಾತ್ರ ನಾನಿದು. ಸೊ ಸ್ಟ್ರೀಟ್ ಸೈಡಲ್ಲಿ ಇಡ್ಲಿ ತಿಂದ್ಕೊಂಡು ಹೊರಟ್ವಿ. ಸ್ವಲ್ಪ ಟ್ರಾವೆಲಿಂಗ್ ಇದ್ದಿದ್ದರಿಂದ ಸ್ವಲ್ಪ ಮಜಾ ಮಾಡಿಕೊಂಡು ಹಾಗೆ ಮನೆ ದೇವ್ರ ದೇವಸ್ಥಾನಕ್ಕೆ ಅಂತ ಹೋದ್ವಿ. ಇಲ್ಲಿ ನಮ್ಮ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೇ ನಮ್ಮ ಊರಿಗೆ. ಆಹಾ, ಈಗ ನಾನು ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು. ಒನ್ಸ್ ತಮಿಳ್, ತೆಲುಗು ಆ್ಯಂಡ್ ಕನ್ನಡ. బాగున్నారమ్మ? నేను బాగున్నాను. ராதம் எக்கடா? ராதம்மா எப்படி இருக்கீங்க? எப்படி இருக்கீங்க? நல்லா இருக்குங்க. சாப்பிட்டீங்களா? சாப்பிட்டாச்சு. ಕಾಲಿಲಿಂದ ಒಕ್ಕಾಂದಿದ್ದೆ. ಎಲ್ಲರೂ ಯೋಗಕ್ಷೇಮ ಮುಗಿಸ್ಕೊಂಡು ನೆಕ್ಸ್ಟು ಪೂಜೆ ಮಾಡೋ ಸ್ಥಳಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ನೋಡಿದ್ರೆ ವಾರೆ ವಾಹ್, ಎಷ್ಟು ಚಂದ ಅರ್ಶಿನ ಕುಂಕುಮ ಇಡ್ತಾ ಇದ್ದಾರೆ ನೋಡಿ. ಇಲ್ಲಿ ಎಲ್ಲ ಥರ ಅರೇಂಜ್ಮೆಂಟ್ಸ್ ಮಾಡಿಬಿಟ್ಟಿದ್ರು ಆಲ್ರೆಡಿ. ಸೊ ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ನೋಡಿ ನಮ್ಮ ಬಾಸ್ ಯಾವ ಥರ ಬರ್ತಾ ಇದ್ದಾರೆ ಅಂತ. ಶೋಡ್ ಅಪ್ ಹಿಯರ್. ಮೈ ಬಂಚ್ ಆಫ್ ಹ್ಯಾಪಿನೆಸ್. ಅಲ್ಲಿ ನೀರಿದೆ ನೋಡಿ, ಸ್ವಲ್ಪ ಸರ್ಕಸ್ ನಡೀತಾ ಇದೆ. ಓಕೆ, ಅತ್ತಿಗೆ ಅಣ್ಣ ಎಲ್ಲ ಬಂದರು. ಓ ಫೈನಲಿ. ಪಟಾಕಿ ಏ ನರ್ಸಪ್ ತಾತದ, ನರ್ಸಪ್ ತಾತದಂತೆ ಏನು ಊರು. ಇದು ದೊಡ್ಡಿ ಒಳಗಡೆ ಈ ಥರ ಮಾಡಿ ಪೂಜೆ ಮಾಡಿ ಬೇವಿನೆಲೆ ಎಲ್ಲ ಹಾಕಿ ಅನ್ನ ಮೊಸರು ಎಲ್ಲ ಹಾಕಿ ಇಟ್ಟಿದ್ದಾರೆ. ಮತ್ತು ಇಲ್ಲಿ ನಮ್ಮ ಅತ್ತಿಗೆ ಹಾಲು ಕಾಯಿಸ್ತಾರೆ. ಇದು ಉಕ್ಕಿ ಬಂದರೆ పొంగల్ ಅಂತ ಕರೀತಾರೆ. ఇప్పుడు చూడండి పటాకి కొడుతున్నారు. I want to use all this languages. I have a reason for that, and this is the very first time I'm attending. Actually ಸುಗ್ಗಿ ಹಬ್ಬ. ಸುಗ್ಗಿ ಹೋಯ್ ಹೋಯ್ ಸುಗ್ಗಿ ಸುಂದರಿ. ಈ ಪಾರ್ಟ್ ಆಫ್ ರಿಚುವಲ್ ನೋಡಿ ತುಂಬ ಚೆನ್ನಾಗಿದೆ. ಈಗ ಏನು ಮಾಡ್ತಾರೆ ಗೊತ್ತಾ, ಬೇವಿನ ಎಲೆಯಲ್ಲಿ ತೋರಣ ಥರ ಕಟ್ಟಿದ್ದಾರೆ. ಒಂದು ಕಂಪೌಂಡ್ ಅಂತ ಮಾಡಿರ್ತಾರೆ ಒಳಗಡೆ ಪೂಜೆ ಮಾಡೋದು. ಸೊ ಈ ತೋರಣನ ತೊಗೊಂಡು ಬಂದು ಇಲ್ಲಿ ಫಿಕ್ಸ್ ಮಾಡಬೇಕು. ಮನೆ ಬಾಗಿಲಿಗೆ ನಾವು ಯಾವ ಥರ ತೋರಣ ಕಟ್ತೀವಲ್ಲ ಅದೇ ಥರನೇ ಇದು ಒಂದು ರಿಚುವಲ್. ಈ ಥರ 3 ಸಲ ಈ ಥರ ಮಾಡಾದಮೇಲೆ ಈಗ ಎತ್ಕೊಬರ್ತಾ ಇದ್ದಾರೆ. ಎತ್ಕೊಂಡು ಬಂದು ಈಗ ಇಲ್ಲಿ ಫಿಕ್ಸ್ ಮಾಡ್ತಾರೆ. ಇಲ್ಲಿ ಫಿಕ್ಸ್ ಮಾಡೋಕ್ಕೆ ಮುಂಚೆ ಅಲ್ಲಿ ಹಾಲು ಮೊಸರು ಎಲ್ಲ ಹಾಕಿಬಿಟ್ಟು ಕೈ ಮುಗಿದು ಅದನ್ನು ನೆಡ್ತಾರೆ. ನೋಡಿ ಈ ಥರ ಎಲ್ಲ ಪೇಂಟ್ ಎಲ್ಲ ಅವರೇ ಮಾಡೋದು. ತುಂಬ ಚೆನ್ನಾಗಿದೆ ಅಲ್ಲ. ನನಗೆ ತುಂಬ ಡಿಫ್ರೆಂಟಾಗಿತ್ತು ಎಕ್ಸ್ಪೀರಿಯನ್ಸ್. ಇದೆಲ್ಲ ಫಿಕ್ಸ್ ಮಾಡಿದ್ದಾಯಿತು. ಈಗ ಹೇಗಿದೆ ಅಂತಂದರೆ ಒಂದು ದೊಡ್ಡ ಕಾಂಪೌಂಡಿಗೆ ಒಂದು ಬಾಗಿಲು ಇದ್ದಂಗಿದೆ. ಸೊ ಇದೆಲ್ಲ ಮುಗ್ದಾದ್ಮೇಲೆ ಪುಲಿ ಅಂತ ಹೇಳ್ಕೊಂಡು ಇದೇ ಥರ ಫೀಲ್ಡ್ನ 3 ಸುತ್ತು ಹೊಡಿತಾರೆ. ನೆಕ್ಸ್ಟ್ ಇದನ್ನು ನೋಡಿ ನಾಯಿ ಅಂತ ಕರೀತಾರೆ, ದೊಡ್ಡಿಗೆ ಸೆಕ್ಯೂರಿಟಿ ಅಂತೆ. ಸೊ ಅದಕ್ಕೂ ಬಾಳೆಹಣ್ಣು ಹಾಲು ಎಲ್ಲ ಹಾಕಿ ಇದು ಮಾಡಿದ್ರು. ಈಗ ವೆರೈಟೀಸ್ ಆಫ್ ಫುಡ್ ನೋಡಿ. ಚಪ್ಪಣ್ಣಿ, ಸಾಂಬಾರ್, ರಸಂ, ಪೊರಿಯಲ್, 2 ವೆರೈಟಿ ಪೊರಿ, ವಡೆ, ಬೋಂಡ, ಹಪ್ಪಳ. ಓಕೆ, ಸೂಪರ್. ಸಂಕ್ರಾಂತಿ ಸ್ಪೆಷಲ್. ನನಗೆ ಈ ಥರ ಮನೆ ಮಂದಿ ಎಲ್ಲ ಈ ಥರ ಈಚೆ ಕೂತ್ಕೊಂಡು ಊಟ ಮಾಡೋದು ಅಂದರೆ ತುಂಬ ಇಷ್ಟ.
ಎಲ್ಲರೂ ಊಟ ಮಾಡ್ತಿದ್ರು. ಇಲ್ಲಿ ನೋಡಿ ನಮ್ಮ ಲೇಡೀಸ್ ಕಪ್ ತಿಂತಾ ಇದ್ದಾರೆ. ಏನ್ ಎಲ್ಲ ಹಿಂಗ್ ಬಡ ಏ ಸಾಕಮ್ಮ ಅದೇ ಇದೇನ್ 2 ವಡೆ ನನಗೆ, ಅವ್ರಿಗೆ 2 ಬೋಂಡ. ಅಲ್ಲ, ಅಕ್ಕನ್ಗೆ 2 ಬೋಂಡ 1 ವಡೆ, ಎಂಟಿಗೆ 2 ವಡೆ 1 ಬೋಂಡ, ಅವ್ರಿಗೆ 2 ಬೋಂಡ 1 ರಸಂ. ನಮ್ಮ ಯಜಮಾನ್ರು ಬಡಿಸ್ತಿದ್ರು, ಅದಕ್ಕೆ ಸ್ವಲ್ಪ ಅವ್ರನ್ನ ರೇಗಿಸ್ಕೊಂಡು ಊಟ ಮಾಡಿದ್ವಿ. ಸಂಕ್ರಾಂತಿ ಹಬ್ಬಕ್ಕೆ ಮೇನ್ ಇರೋದು ಕಬ್ಬು. ಆಹಾ, ಈ ಥರ ಯಾರು ತಿಂತೀರಾ? ನಾನು ನಮ್ಮದಕ್ಕೆ 2 ಕಪ್ ತಿನ್ಕೊಂಡು, ಇದು ನೋಡಿ ರೇಸಿಗೆ ಬಿಟ್ಟಿರೋ ಎತ್ತುಗಳು, ತುಂಬ ಹಸು ಕರಗಳೆಲ್ಲ ಇದ್ದಾವೆ. ಲೊಕೇಶನ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಕೂಲ್ ಅಂಡ್ ಕಾಮ್. இந்த இடம் எனக்கு ரொம்ப பிடிச்சிருக்கு. ఎన్ని రేస్ గెలిచింది? 50. ఓ మై గాడ్, వావ్, 50 రేస్ గెలిచిందంట కరికాలన్. ఏ ಕಂಗ್ರ್ಯಾಚುಲೇಷನ್. ಇದು ಲಾಸ್ಟ್ ರಿಚುವಲ್ ಆಫ್ ದ ಪೊಂಗಲ್. ಏನಂತಂದರೆ, ಈಗ ಅಲ್ಲಿ ಪೂಜೆ ಎಲ್ಲ ಮಾಡಿದ್ರಲ್ಲ, ಅಲ್ಲಿ ಹಸು ಎತ್ತುಗಳನ್ನೆಲ್ಲ ಕರ್ಕೊಂಡು ಬಂದು ಈ ಥರ ಸುತ್ತಿಸ್ತಾ ಇದ್ದಾರೆ. ಇದಾಗಿತ್ತು ನಮ್ಮ ಊರಿನ ಮಾಟು ಪೊಂಗಲ್ ಸೆಲೆಬ್ರೇಷನ್. ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನನ್ನ ಫೇವ್ರೇಟ್. ಎಸ್ ಪಾಪ ಸಾಲ್ಟ್, ಖಾರ, ಚಿಲ್ಲಿ, ಅಬ್ಬಾ ಏಸ್ಕೊಂಡು ತಿನ್. ನೋಡಿ ಗಾಯ್ಸ್, ನಮ್ಮ ಅತ್ತೆ ಹುಣಸೆಹಣ್ಣು, ಮೆಣಸಿನ್ಕಾಯಿ ಎಲ್ಲ ಮಾಡಿ ಚೆನ್ನಾಗಿ ಜಜ್ಜಿ ಬಿಸಾಕ್ಬಿಡ್ತಿದೆ. ಚೆನ್ನಾಗಿ ಜಜ್ಬಿಟ್ಟು ಆಮೇಲೆ ತಿಂತಾ ಇದ್ರು. ಇದೇ ಸ್ವರ್ಗ ಸುಖ. This is really a special vlog to me. Thank you all for watching. Do subscribe and follow me. Thank you all. Take care.